Mangalore Idol. Welcome for the Mangalore Idol 2015, and today is a big day for all the 9 contestants who are going to come to the finals of Mangalore Idol 2015. So today we're going to have a great round of music, and I'm sure you're enjoying all our episodes of Mangalore Idol, which is coming to you from the Digi world. So let's go on and see who are the participants today. Mangalore Idol. Ladies and gentlemen, I'm sure you are in love with all the 3 judges we have in our show for Mangalore Idol. They have been judging all the contestants and giving them tips how to improve. And I myself have learned a lot of tips on how to sing. So maybe I'll try my luck this time. So let's move on and watch our judges. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡ, ತೆಲುಗು, ತಮಿಳ್ ಹಾಗೂ ಮಲಯಾಳಂ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನ ಕೊಟ್ಟ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡದ ಖ್ಯಾತ ಗಾಯಕಿ ಸುಪ್ರಿಯಾ ಲೋಹಿತ್. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡದ ಖ್ಯಾತ ಗಾಯಕ ಸಂತೋಷ್ ವೆಂಕಿ. ಮ್ಯಾಂಗ್ಳೂರ್ ಐಡಲ್ ತಂಡ ಸಂತೋಷ್ ವೆಂಕಿ ಅವರಿಗೆ ಸ್ವಾಗತಿಸುತ್ತಿದೆ. Okay, ladies and gentlemen, and here we have a wonderful person around with me, and arnoti guntanna khushi ondundu Devadas Kapikad ನಾಟಕ ತೂದೆ ಎಂಕ್ಲೆಗೆ ಆತೀನಿ ಅಂಚನೆ ಎಂಕ್ಲೆ ಬಾರಿ ಖುಷಿ ಅಂಡ್ ಅರ್ನ ಪಿಕ್ಚರ್ ಚಂಡಿ ಕೋರಿ ಬಾರಿ ಎಡ್ಡೆಡ್ ನಡತಂಡು ಪೂರಕ್ಲ ಮೆಚ್ಚುಗೆ ಪಡೆಯಂಡು ಅಂಚಾದ ಕಂಗ್ರ್ಯಾಚುಲೇಷನ್ಸ್ ಈ ಎಪಿಸೋಡ್ಗೆ ವೆಲ್ಕಮ್ ಅಂತಂದಿಲ್ಲ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ನಮ್ಮ ತುಳುನಾಡಿನಲ್ಲಿ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ. ಇವತ್ತು ಸಂಗೀತದಲ್ಲಿ ಸಾಧನೆ ಮಾಡಿದರೆ ಎಂಥ ಪ್ರತಿಭೆಗಳನ್ನು ಹೊರಗೆ ತೆಗೆಯುವಂಥ ಮಹಾನ್ ಗುರುಗಳು ಸಿಕ್ಕಿದ್ದಾರೆ. ಮಣಿ ಅಂತವರು. ಥ್ಯಾಂಕ್ ಯು ಸರ್. ತುಳುವರ್ಪಣದ ಮಾತೆರೆಗಳ ಸೋಲು ಗೆಲುವು ಮಾತೆರೆಗಳು ಇತ್ತಿನವೇ ಪೋಡೆಚ್ಚಿ ಇತ್ತೆ ಸೋತನ ಎಲ್ಲ ನಿಮಗೆ ಎಂದೋ ನಮ್ಮ. ಈಗ ನಿಮಗೆ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆಯ ಅವಕಾಶ ಸಿಕ್ಕಿದೆ. ಮ್ಯಾಂಗ್ಳೂರ್ ಐಡಲ್ಗೆ ಬಂದಿದ್ದೀರಾ, ಎಲ್ಲರಿಗೂ ಅಭಿನಂದನೆಗಳು. ಹಸಾರಯ ಸಳದ ತಾಮರ ನಮ್ಮ ಭಾಷೆ ಅಪರ್ಲು ಪರ್ಲು ಈ ತುಳುನಾಡು ಸಾರಯ ಸಳದ ತಾಮರ ನಮ್ಮ ಭಾಷೆ ಕೇದಹಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತೊಡುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಣದ ಪೊರ್ಲು ತುಳುನಾಡು ಸಾರಯ ಸಲದ ತಾಮರ ನಮ್ಮ ಭಾಷೆ. Okay, ladies and gentlemen, so we're going to have a lot of fun today because we have all the participants who are ready. Iruva janattu orma jana it already select aatare. So we ought to have 9 participants who are going to get their best out today. So let me call upon stage the first participant, that will be Mr. Prasad. Tu hi re, tere bina main kaise jiyon, aaja re यूं ही तड़पाना तू मुझको, जान रे इन सांसों में बस जा तू, चांद रे आजा दिल की जमीन पे तू, चाहते हैं अगर
आके मुझसे मिल जा तू, या फिर ऐसा कर धरती से मिला दे मुझको। तू ही रे तेरे बिना मैं कैसे जीऊं। आजा रे यूं ही तड़पाना तू मुझको। इन सांसों का देखो तुम पागलपन के आए नहीं न चैन। मुझसे ये बोली मैं रहूं मैं तेरा अपने बिछा दूं ये नैन। इन ऊंचे पहाड़ों से जा दे दूंगा मैं गर तुम ना आई कहीं। तुम उधर जा इधर ये जहां छोड़ू मैं। मौत और जिंदगी तेरे हाथों में दे दिया। Anyway, excellent from my side. I don't know what the judges are going to say. Okay, so let's move on to our celebrity judge today, Sir Kapikat sir, in opinion. ಪ್ರಸಾದ್, ನೀವು ಬರುವಾಗಲೇ ಗೊತ್ತಾಯಿತು ಚೆನ್ನಾಗಿ ಹಾಡ್ತೀರಾ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಸಿಂಗರಿಗೆ ಇರಬೇಕಾದ ಎಲ್ಲ ಲಕ್ಷಣ ನಿಮ್ಮಲ್ಲಿ ಕಾಣ್ತಾ ಇದೆ. ಲ್ಯಾಂಡಿಂಗಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಮಿಸ್ಟೇಕ್ ಆದಾಗ ಆಯಿತು, ಮತ್ತು ಎಲ್ಲ ಕಡೆಯಲ್ಲಿ ಚೆನ್ನಾಗಿ ಹಾಡಿದಿರಿ. ಸೂಪರ್. ಹಾಯ್ ಪ್ರಸಾದ್. ಹೆಲೋ ಸರ್. ಇಟ್ ವಾಸ್ ಅ ಗುಡ್ ಅಟೆಂಪ್ಟ್. ಸೆಲೆಕ್ಟೆಡ್ ಅ ವೆರಿ ಗುಡ್ ಸಾಂಗ್. ತುಂಬ ಚೆನ್ನಾಗಿತ್ತು. ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು ಇವತ್ತು ನಿಮಗೆ, ಬಟ್ ಕಾಪಿ ಸರ್ ಹೇಳಿದಾಗೆ ಯು ಎಂಜಾಯ್ಡ್ ದ ಸಾಂಗ್, ಬಟ್ ದಟ್ ಟು ನಾಟ್ ಥರೋಲಿ. ಸ್ವಲ್ಪ ಟೆನ್ಷನಲ್ಲಿದ್ರಿ, ನರ್ವಸ್ಸಲ್ಲಿದ್ರಿ. ಸೊ ಐ ವುಡ್ ಲೈಕ್ ಟು ಸಿ ಮೋರ್ ಆಫ್ ಯು. ನಿಮ್ಮ ಪರ್ಫಾರ್ಮೆನ್ಸ್ ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಹೆಂಗಿತ್ತು ಅದೇ ಥರ ಇನ್ನೂ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಹಾಯ್ ಪ್ರಸಾದ್. ಹಲೋ ಮ್ಯಾಮ್. ನನ್ನ ಫೇವ್ರೆಟ್ ಸಾಂಗ್ ಇದು ತೂ ಹಿ ರೇ. ಸ್ಟಾರ್ಟಿಂಗ್ ದ ವೇ ಯು ಸ್ಟಾರ್ಟೆಡ್ ದ ಸಾಂಗ್ ವಿತ್ ದಟ್ ಸಾಫ್ಟ್ನೆಸ್, ಐ ಲವ್ಡ್ ಇಟ್. ಥ್ಯಾಂಕ್ ಯು. ಬಟ್ ಆದಮೇಲೆ ಆ ಥ್ರೋ ಏನಿದೆ, ಇಟ್ ವಾಸ್ ಅ ಲಿಟಲ್ ಟು ಹಾರ್ಶ್. ಆ ಸ್ವಲ್ಪ ವಾಯ್ಸ್ ಕಂಟ್ರೋಲ್ ನೀವು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಪ್ರಸಾದ್ ಅವರೇ. ಹೆಲೋ ಸರ್. ಏನು ಗೊತ್ತಾ, ತುಂಬಾ ವೀಕ್ ಸಿಂಗಿಂಗ್ ಇತ್ತು ಇವತ್ತು. ತುಂಬಾ ಸ್ಟ್ರೈನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಮೋಸ್ಟ್ಲಿ ವಾಯ್ಸು. ನೆಕ್ಸ್ಟ್ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Tips for you. So all the best to the next round. Thank you, sir. Thank you. So ladies and gentlemen, we have all the 9 singers and we have given them an open platform to sing their song and their choice of songs. So let's see what Vaishnavi has got for us.
I'm in love with your voice. Okay, and this is what is a treat with all the Digi World audience will get, because all these 9 finalists are going to be a tough nut to be cracked. So I'm sure judges will have a tough time. So let's move on to the judges. ವೈಷ್ಣವಿ, ಎಸ್ ಮುದ್ದಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ಯಾ, ಮುದ್ದಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಲೋ ನೋಟ್ಸ್ ಎಲ್ಲ ಭಾಳ ಕಷ್ಟ ಐತಿ ಸಾಂಗ್ ಇದು. ಲೋ ನೋಟ್ಸ್ ಎಲ್ಲ ಭಾಳ ಕ್ಲೀನಾಗಿ ಹಾಡಿದ್ದಾಳೆ, ಭಾಳ ಕ್ಲೀನಾಗಿ. ನಮಗೆ ಭಾಳ, ನಾನು ಕಣ್ಮುಚ್ಚಿದಾಗ ಅದು ಒರಿಜಿನಲ್ ಸಾಂಗ್ ಕೇಳಿದಾಗ ಆಯ್ತು ನನಗೆ. ಸೂಪರ್, ಒಳ್ಳೆ ಫ್ಯೂಚರ್ ಇದೆ ಅಮ್ಮ. ಪ್ರಾಕ್ಟೀಸ್ ಮಾಡು. ಓಕೆ, ಸೂಪರಾಗಿ ಹಾಡಿದ್ದೆ. ಹಾಯ್ ವೈಷ್ಣವಿ. ಹೆಲೋ ಸರ್. ಸೊ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಯು ಹ್ಯಾವ್ ಡೆಲಿವರ್ಡ್ ಇನ್ ದಿಸ್ ಸಾಂಗ್. ರಿಯಲಿ ಥ್ಯಾಂಕ್ ಯು ಸರ್. ನನಗೇನೋ ಒಂಥರ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಂಗೆ ಆಯ್ತು, ಯಾಕಂದರೆ ಯು ಎಂಜಾಯ್ಡ್ ದ ಸಾಂಗ್. ಆಲ್ ದ ಬೆಸ್ಟ್. ಹಾಯ್ ವೈಷ್ಣವಿ. ಹಲೋ ಮ್ಯಾಮ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರೋ ಅಷ್ಟೇ ಚೆನ್ನಾಗಿ ಹಾಡಿದ್ದೀರಾ. ಐ ಲವ್ಡ್ ಯುವರ್ ರೆಂಡಿಷನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೈಷ್ಣವಿ ಅವರೇ, ನಿಮ್ಮ ವಾಯ್ಸಲ್ಲಿ ಒಂದು ಮ್ಯಾಜಿಕ್ ಇದೆ, ತುಂಬ ಚೆನ್ನಾಗಿ ಕೇಳಿಸುತ್ತೆ. ಬಟ್ ಏನು ಗೊತ್ತಾ, ಸ್ಟ್ರೇನ್ ಆಗಿದೆ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದೀರಾ ಅನಿಸುತ್ತೆ. ಅದು ಒಂದೇ ದಿನ ಓವರ್ಲೋಡ್ ಹಾಕ್ಬಿಟ್ರೆ ತಡೆಯಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Okay, please, anyway, all the best to you, and I'm sure you're impressed all the 4 judges now. So thank you, all the best to you. So okay, ladies and gentlemen, let's see what Vishwata has in store for us. Vishwata, please come. ಜಟಕಾ ಕುದುರೆ ಹತ್ತಿ ಪ್ಯಾಟೆಗೂ ಕುಮ್ಮ, ಜಟಕಾ ಕುದುರೆ ಹತ್ತಿ ಪ್ಯಾಟೆಗೂ ಕುಮ್ಮ, ಸರದ ಬೀಡ ತಿಂತ ಕರ್ಗ ನೋಡುಮ್ಮ. ಜಟಕಾ ಕುದುರೆ ಹತ್ತಿ ಪ್ಯಾಟೆಗೂ ಕುಮ್ಮ, ಸರದ ಬೀಡ ತಿಂತ ಕರ್ಗ ನೋಡುಮ್ಮ. ಹೆತ್ತಾಳಿ ಕಟ್ಟು ಗಂಡು ಬಿಸಿರಾಕಿ ಮುದೆ ಉಂಡು, ಹೆತ್ತಾಳಿ ಕಟ್ಟು ಗಂಡು ಬಿಸಿರಾಕಿ ಮುದೆ ಉಂಡು. ಅರೆ ಜಲ್ದಿ ಜಲ್ದಿ ನಡಿ ನಡಿ, ಆ ಜಟಕಾ ಕುದುರೆ ಹತ್ತಿ ಪ್ಯಾಟೆಗೂ ಕುಮ್ಮ, ಸರದ ಬೀಡ ತಿಂತ ಕರ್ಗ ನೋಡುಮ್ಮ. ಹೈ ಹೈ ಜಟಕಾ ಕುದುರೆ ಹತ್ತಿ ಪ್ಯಾಟೆಗೂ ಕುಮ್ಮ, ಸರದ ಬೀಡ ತಿಂತ ಕರ್ಗ ನೋಡುಮ್ಮ. ಆ ಗಂಡ ಜಗಮಂಡ ನಿನ ಪಿಂಡ ಬಲು ದಂಡ, ಹಣೆ ಮ್ಯಾಲೆ ಬಾಸಿಂಗ ಕುಂಕುಮ, ಹಣೆ ಮ್ಯಾಲೆ ಬಾಸಿಂಗ ಕುಂಕುಮ, ಹಸೆ ಮಣಗಾಲಿ ಚೆಂಡಾಟ ಆಡುಮ. ನಡಿಕಾಂದೆ ಬಜಾರು ಕಡೆ ಹೋಗುಮ, ಹೊಸ ಸಂಡಿ ಸರಾಗಿ ರುಚಿ ನೋಡುಮ. ಬಹಾರೆ ಮೇರೆ ಬೇಟ ತಲೆ ಮ್ಯಾಲೆ ಬಂತಿ ಬೇಟ, ನಿನಗಾಗಿ ಕಲ್ಲು ಗೂಟ, ಎಂತ ಮೋಜಿನಾಟ. ಹೊರಬೋಡೆ ಮಿಯ ಹಿಡಿ ಕೈಯ ಬಾಬಾ, ಜಡಕಾ ಕುದುರೆ ಹತ್ತಿ ಪ್ಯಾಟೆಗೂ ಗುಮ್ಮ, ಸರದ ಬೀಡ ತಿಂತ ಕರಗ ನೋಡುಮ್ಮ. ಜಡಕಾ ಕುದುರೆ ಹತ್ತಿ ಪ್ಯಾಟೆಗೂ ಗುಮ್ಮ, ಸರದ ಬೀಡ ತಿಂತ ಕರಗ ನೋಡುಮ್ಮ. ಕುದುರೆ ಕೃಷ್ಣ. Okay, anyway, let's see what judges have to say. Tapikat sir. ಮಹಾಲಕ್ಷ್ಮಿ ಬೇಕಿತ್ತಲ್ಲ. ಬಟ್ ಒಮ್ಮೆಲೆ ಬಂದು ಹಾಡಿದ್ಯಾ, ಧೈರ್ಯದಿಂದ ಹಾಡಿದ್ಯಾ. ಕುದುರೆ ಕೃಷ್ಣ ನನ್ನೆಲ್ಲ ಕರೆದು ಫೋರ್ಸ್ ಚೆನ್ನಾಗಿತ್ತಮ್ಮ. ಇನ್ನೂ ಸಹ ಧೈರ್ಯದಿಂದ ಹಾಡು. ಒಳ್ಳೆ ವಾಯ್ಸ್ ಸ್ಟ್ರಕ್ಚರ್ ಒಳ್ಳೆದಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಹಾಯ್ ವಿಶ್ವತಾ. ಹಾಯ್ ಸರ್. It was a power-packed, cute performance. ಥ್ಯಾಂಕ್ ಯು ಸರ್. And the way you smiled and sang, and ಅದೇನೋ ಲಾಸ್ಟಿಗೆ ಏನೋ ಹೇಳಿದ್ರಲ್ಲ, ಕ್ಯಾನ್ ಯು ಸೇ ದಟ್ ಅಗೇನ್? ಕುದುರೆ ಕೃಷ್ಣ. ಹಾಂ, ಕುದುರೆ ಕೃಷ್ಣ. ವೆರಿ ನೈಸ್. ಆ್ಯಂಡ್ ದ ವೇ ಯು ಈಗ ಹೈ ಆಕ್ಟೇವಿಂದ ತಿರ್ಗಾ ಲೋ ಆಕ್ಟೇವ್ಗೆ ಇಳಿದು ಹಾಡಿದ್ದು, ದಟ್ ವಾಸ್ ಆಲ್ಸೋ ವೆರಿ ನೈಸ್. ಸೊ ಓವರ್ ಆಲ್ ವೆರಿ ನೈಸ್ ಪರ್ಫಾರ್ಮೆನ್ಸ್. ಗುಡ್ ಲಕ್. ಹಾಯ್ ವಿಶ್ವತಾ. ಹಾಯ್ ಮ್ಯಾಮ್. ಅ ವೆರಿ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಸ್ವಲ್ಪ ಈ ಪವರ್ ಪ್ಯಾಕ್ಟ್ ಸಾಂಗ್ಸ್ ಹಾಡುವಾಗ ಶ್ರುತಿ ಏರುಪೇರು ಆಗುತ್ತೆ, ಬಟ್ ಯು ಮ್ಯಾನೇಜ್ಡ್ ಇಟ್ ವೆಲ್. ಥ್ಯಾಂಕ್ ಯು. ವಿಶ್ವತಾ ಅವರೇ, ಈ ಸಾಂಗ್ ಆ್ಯಟಿಟ್ಯೂಡ್ ಇರಲಿಲ್ಲ ಅಂತ ನನಗನ್ನಿಸ್ತು. ನೀವು ತುಂಬ ಕ್ಯೂಟಾಗಿ ಹಾಡ್ತಾ ಇದ್ದೀರಾ. ಅಷ್ಟು ಜಟಕ್ ಹಾಕಿದ್ರೆ ಹತ್ತಿ ಪ್ಯಾಟೆಗೆ ಹೋಗೋ ಕರೆಯೋವಾಗ ಸ್ವಲ್ಪ ಹಾರ್ಶ್ ಆಗಿ ಒಂಥರ ಆ್ಯಟಿಟ್ಯೂಡ್ ಇಲ್ಲ. ಟ್ರ್ಯಾಕಲ್ಲಿ ಬೇರೆ ಕಾರ್ಡ್ಸ್ ಬರ್ತಾ ಇತ್ತು. ಸೊ ನೀವು ಕರೆಕ್ಟಾಗಿ ಹಾಡ್ತಿದ್ದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಜಾಬ್. ಥ್ಯಾಂಕ್ ಯು ಸರ್.
Good job. I think you got some positive remarks from them and a lot of tips also. Yeah. So anyway, I like the confidence you have. So all the best to you. Okay, ladies and gentlemen, the final is just heating up, and so we will take a short break and we'll be back. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ಮ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ಮ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? Congrats. Congrats. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Sri Garodi Steels, established relationship with steel. TechPro Solutions brings you cutting-edge display solutions, outstanding quality HD LED, advertising on LED screen, branding on LED on wheels at highly affordable rates. For enquiries and orders, contact TechPro Solutions. Electrical Point, one of the best and largest decorative lighting showroom and accessories in Karnataka. Electrical Point Complex, Buns Hostel, opposite CV Naik Hall, Mangalore. Electrical Point near Karavali Circle, Udupi. Mangalore Idol. Okay, welcome back after the break. We move on to our next participant. Let's see what Dhamakedar performance she'll do. So here we have Shanteri. शौक से लीजिए जी
So let's move on to Kapikart sir and let's see what he thinks. ಸಂತೇರಿ ಹೊಸ ಹೆಸರು ನಾನು ಕೇಳಿರೋದು. ಹೆಸರು ಚೆನ್ನಾಗಿದೆ. ಏನೋ ಬರುವಾಗ ಹಾಡ್ತಾ ನಗ್ತಾ ಬಂದಿದೆಯಾ ನೀನು, ಆಮೇಲೆ ನಗಲೇ ಇಲ್ಲ. ನಗ್ತಾ ಹಾಡಿದ್ರೇ ಆ ಹಾಡು ಒರಿಜಿನಲ್ ಹಾಡು ಹೊರಗೆ ಬರೋದು. ಏನೋ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು, ಗುರುಗಳು ಹೇಳ್ತಾರೆ ಈಗ ಎಲ್ಲರೂ. ಬಟ್ ವಾಯ್ಸ್ ಚೆನ್ನಾಗಿದೆ, ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಗುರುಗಳು ಹೇಳ್ತಾರೆ. ಆಲ್ ದ ಬೆಸ್ಟ್. ಹಾಯ್ ಶಾಂತೇರಿ. ಆ್ಯಕ್ಚುಲಿ ಕಾಪಿಕಾಡ್ ಸರ್ ಎಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸು ಒಂದು ಟಫ್ ರೌಂಡ್ಸ್ಗಳನ್ನು ದಾಟಿ ಈ ಸ್ಟೇಜಿಗೆ ಬಂದಿದ್ದಾರೆ. ಆ್ಯಂಡ್ ಆಲ್ ಆರ್ ವೆರಿ ಗುಡ್ ಸಿಂಗರ್ಸ್, ವೆರಿ ಗುಡ್ ಪರ್ಫಾರ್ಮರ್ಸ್. ಆ್ಯಂಡ್ ಶಾಂತೇರಿ ಈಸ್ ಆಲ್ಸೋ ತುಂಬ ಒಂದು ಪೊಟೆನ್ಷಿಯಲ್ ಇರುವಂತಹ ಸಿಂಗರ್. ಬಟ್ ಇವತ್ತು ಸ್ವಲ್ಪ ಐ ಎಕ್ಸ್ಪೆಕ್ಟೆಡ್ ಮೋರ್ ಪರ್ಫಾರ್ಮೆನ್ಸ್ ಫ್ರಮ್ ಯು. ಸೊ ಐ ವಿಲ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಸೊ ಡೂ ವೆಲ್ ಇನ್ ದ್ಯಾಟ್. ಗುಡ್ ಲಕ್. ಹಾಯ್ ಶಾಂತೇರಿ. ಈ ಸಲ ಕೂಡ 2 ಕಡೆ ಯು ಡಿಂಟ್ ಸಿಂಗ್ ದ ಆ್ಯಕ್ಚುಯಲ್ ನೋಟ್ಸ್. ಶೌಕ್ ಸೇ ಲೀಜಿಯೇ ಜೀ ಇಶ್ಕ್ ಕಿ ತಾನನ, that's the note, but you sang something else. This is the difference. ನಿಮ್ಗೆ ಆ ಕೆಪಾಸಿಟಿ ಇದೆ, but you just don't know how to do it. I think if you practice more and learn these techniques, you'll definitely get better. ಪಲ್ಲವಿ ಅಷ್ಟು ಇಷ್ಟ ಆಗಿಲ್ಲ, ಚರಣ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ. ಆಲ್ ದ ಬೆಸ್ಟ್. Okay, Chandri, I think you have comments telling you to do best. They're all waiting for you for the next round. Don't worry, we have one more round to go for the finals. So all the best. ಕಳವಳವಿದು ಏನಿದು, ಕಳವಳವಿದು ನಿಲ್ಲದು, ಇದು ತಿಳಿಸಲು ಆಗದು ಪ್ರೇಮಾನ. ಹದಿಹರಿಯದ ವಯಸ್ಸಿದು, ಎಳೆ ಮನಸ್ಸಿನ ಕನಸಿದು, ಬಲೆ ಹೆಣಗರು ಯಾರದು ನೀನೇನ. ಹರ್ಷದಿಂದ ನಿನ್ನ ಒಂದು ಸ್ಪರ್ಶದಿಂದ 16ರ ಬೇಲಿ ದಾಟಿದೆ. ನಿನ್ನ ಒಂದು ನೋಟದಿಂದ ಕಣ್ಣಂಚಿನ ಸನ್ನಿಯಿಂದ ಮೈ ಮನಸ್ಸು ತೇಲಿ ಹೋಗಿದೆ. ಮುಂಜಾನೆ ಮಂಜಿಗಿಂತ ತಂಪು ನಾನು, ರವಿಯಂತೆ ನನ್ನ ಮುಟ್ಟಿ ಬಿಟ್ಟೆ ನೀನು. ಇಂದೆಂದು ನೀ ತಂದೆ ಉಲ್ಲಾಸ ಉತ್ಸಾಹ. ಎಲ್ಲಿಂದ ಬಂದೆ ಹೇಳು ನೀನು ಮನ್ಮಥ. ಮನ್ಮಥ ನೀನೇನಾ, 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 ಮನ್ಮಥ ನೀನೇನಾ, ನೀನೇನಾ. I was expecting when you came with this particular outfit, some nice classical type of a thing, or maybe some and all that we'll sing, because then I was thinking your pattern of, you just came and sang this particular song. Wonderful, excellent. Give a big hand, ladies and gentlemen. Wonderful. Good one. Thank you. Excellent. Please be there. So let's see how you have impressed the judges. ಮೈತ್ರಿ, Yes, sir. ಫೈನಲ್ ಪಕ್ಕಮ್ಮ. Thank you, sir. ಸೂಪರ್. ಯಾವುದ್ರಲ್ಲೂ ಮಿಸ್ ಮಾಡಲಿಲ್ಲ ನೀನು. ಎಕ್ಸ್ಪ್ರೆಷನ್ ಆಗಲಿ, ಸಾಹಿತ್ಯ ಆಗಲಿ, ಆಮೇಲೆ ಅಸ್ಕಿ ವಾಯ್ಸ್ ಹಾಡಿದೆಯಲ್ಲ, ಅದು ತುಂಬ ಕಷ್ಟ. ಸೂಪರಾಗಿ ಆಡಿದೆ ಅದು ಅಸ್ಕಿ ವಾಯ್ಸ್. ಮನ್ಮಥ ಸೂಪರ್ ಅಮ್ಮ, ಸೂಪರ್. ಮೊದಲೇ ಗೊತ್ತಿದ್ರೆ ನಾನು ಹಾಡಿಸ್ತಾ ಇದ್ದೆ ನಮ್ಮ ಚಿತ್ರದಲ್ಲಿ. Thank you, sir. ಖಂಡಿತ ಒಂದು ದಿವಸ ಪ್ಲೇಬ್ಯಾಕ್ ಸಿಂಗರ್ ನೀನು ಹಾಗೆ ಆಗ್ತೀಯ. Hi Maitri, completely surprised us. It was a wonderful power packed performance. ಎಲ್ಲ ಫೀಲ್ಗಳು ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಅಲ್ಲಿ ಒಂದು ಜಾಗದಲ್ಲಿ ರಿದಮ್ ಬೀಟ್ ಎಲ್ಲ ಸ್ಟಾಪ್ ಆದಾಗ ಯು ವಿಲ್ ಹ್ಯಾವ್ ಎಲ್ಲಿಂದ ಬಂದೆ ಒಂದಿದೆ. ಸೊ ದ್ಯಾಟ್ ಆಲ್ಸೋ ಯು ಟುಕ್ ಇಟ್ ವೆರಿ ಪರ್ಫೆಕ್ಟ್ಲಿ. ಎಲ್ಲಿಂದ ಬಂದೆ ಏನೋ ಅದು. ಎಲ್ಲಿಂದ ಬಂದೆ ಹೇಳು ನೀನು ಮನ್ಮಥ. ದಿಸ್ ಒನ್ ವೆರಿ ಗುಡ್. ಗ್ರೇಟ್ ಪೊಟೆನ್ಷಿಯಲ್ ಆ್ಯಂಡ್ ಗ್ರೇಟ್ ಫ್ಯೂಚರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮೈತ್ರಿ,
ಐ ಹ್ಯಾಡ್ ಗೂಸ್ ಬಂಪ್ಸ್. ಸೂಪರ್ಬಾಗಿ ಹಾಡಿದ್ರಿ. ಬಿಕಾಸ್ ನಾನು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದು ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಸ್ ಆ್ಯಂಡ್ ಐ ಡಿಂಟ್ ಥಿಂಕ್ ಯು ವುಡ್ ಪುಲ್ ದಿಸ್ ಆಫ್. ದಿಸ್ ಇಸ್ ಸಚ್ ಅ ಶಾಕರ್ ಆ್ಯಂಡ್ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಆ್ಯಂಡ್ ಇಟ್ ಶೋಸ್ ಎಷ್ಟು ವರ್ಸಟೈಲ್ ಇದ್ದೀರಾ ನೀವು ಆ್ಯಸ್ ಅ ಸಿಂಗರ್. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಬಟ್ ಈ ಥರ ಸಾಂಗ್ಸ್ ಹಾಡುವಾಗ ಸ್ವಲ್ಪ ಆ್ಯಟಿಟ್ಯೂಡ್ ಬೇರೆ ಥರ ನಾವು ಇರಬೇಕು, ಸ್ವಲ್ಪ ಪವರ್ ಇರಬೇಕು ಅನಿಸ್ತು, ನನಗೆ ಅನಿಸ್ತು. ಆಲ್ ದ ಬೆಸ್ಟ್. ಮಿಕ್ಕಿದೆಲ್ಲ ಸೂಪರ್ ಆಗಿತ್ತು. Thank you, sir. Okay, ladies and gentlemen, after that strong comments from all the judges saying that it was good, I'm sure the other participants are saying, no, we can still do better. So let's call Rakshita on stage, please. Chali re, chunu kole, katra, katra, lamoho ko de, पिंजरे से उड़ा दिल का शिकर, खुदी से मैंने इश्क किया रे, जिया जिया रे जिया रे जिया जिया रे जिया रे जिया जिया रे जिया रे जिया हो, जिया रे जिया रे जिया जिया रे जिया रे जिया जिया रे जिया रे जिया हो. चली रे चुनू कोली, पिंजरे से उड़ा दिल का शिकर, खुदी से मैंने इश्क किया रे, जिया जिया रे जिया रे जिया जिया रे जिया रे जिया जिया रे जिया रे जिया हो, जिया रे जिया 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 रे जिया रे जिया जिया रे जिया रे जिया हो. छोटी छोटी लम्हों को तितली जैसे पकड़ो तो हाथों मेरा रह जाता है, पलकों से जब छोड़ो तो वक्त चलता है वक्त का, मगर रंग उतरता है आखिरा, उड़ते उड़ते फिरते कलम हमने पकड़ लिया रे, जिया जिया रे जिया रे जिया जिया रे जिया रे जिया जिया रे जिया रे जिया हो, जिया रे जिया रे जिया जिया रे जिया रे जिया जिया रे जिया रे जिया हो. GRA, and some unique voice you have got, and you have picked up the right song, I feel. But let's see what the judges have to say. ರೆಹಮಾನ್ ಕಂಪೋಸ್ ಮಾಡಿದ ಭಾಳ ಕಷ್ಟಕರವಾದ ಹಾಡು. ಒಳ್ಳೆ ಅಟೆಂಪ್ಟ್ ಮಾಡಿದ್ಯಾ, ಮತ್ತೇನು ಮಿಸ್ಟೇಕ್ಸ್ ಆಯ್ತಲ್ಲ ಅಂತ ಗುರುಗಳು ಹೇಳ್ತಾರೆ. ಆಲ್ ದ ಬೆಸ್ಟ್. ಹಾಯ್ ರಕ್ಷಿತಾ. ಹಲೋ. ಇನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ಯು ಹ್ಯಾವ್ ದ ಕೆಪಬಿಲಿಟೀಸ್ ಟು ಡೂ ದ್ಯಾಟ್. ಗುಡ್ ಲಕ್. ಥ್ಯಾಂಕ್ ಯು. Rakshita, this is one of my favorite songs, and this has a lot of energy. ಆ ಎನರ್ಜಿ ಇತ್ತು ನಿಮ್ಮ ಸಿಂಗಿಂಗಲ್ಲಿ, ಬಟ್ ತುಂಬ ಒಂದು ಕಾನ್ಷಿಯಸ್ ಎಫರ್ಟ್ ಅನಿಸ್ತು. ಮತ್ತು ಎಂಡ್ ವರ್ಡ್ಸ್ ಏನಿದೆ, ಚಲಿ ರೇ ಜುನೂ ಕೋ ಲಿಯೇ, that was not heard. Yeah, your ಜುನೂ ಕೋ ಲಿಯೇ. You know, I could not hear the end words of all the lines almost. It was a decent effort. So all that, I think you needed a little more practice for the song, I felt. ರಕ್ಷಿತಾ ಅವರೇ, ತುಂಬ ಒಳ್ಳೆ ಸಾಂಗ್ ಸೆಲೆಕ್ಷನ್, ನಿಮಗೆ ಸೂಟ್ ಆಗುತ್ತೆ. ತುಂಬ ಪಲ್ಲವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚರಣ ಅನುಪಲ್ಲವಿಯಿಂದ ನಿಮ್ಮ ವಾಯ್ಸ್ ಹಂಗೆ ಫ್ಲ್ಯಾಟ್ ಆಗ್ತಾ ಹೋಯಿತು. ಸೊ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅನಿಸ್ತು.
All the best. We are enjoying this particular finals here. Much more to go. So we will take a short break and we'll be back. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? Congrats. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Sri Garodi Steels, established relationship with steel. Tech Pro Solutions brings you cutting-edge display solutions, outstanding quality HD LED, advertising on LED screen, branding on LED on wheels, at highly affordable rates. For enquiries and orders, contact Tech Pro Solutions. Electrical Point, one of the best and largest decorative lighting showroom and accessories in Karnataka. Electrical Point Complex, once hostel opposite CV Naik Hall, Mangalore. Electrical Point near Karavali Circle, Udupi. Mangalore Idol. Okay, welcome back after the break, and we have some talented singer who's going to come on stage. As you can see, we are majority of females here. We have only 2 guys who are sitting and fighting for the finals. I'm with you guys. Okay, so let's call on stage Rajat, please. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ.
ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗಿನ್ನು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ ಹಾ ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ, ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. For the judges' comment, I really love this song. Something different, again a Kannada song, and well done and well sung. Thank you. And let's see how you have impressed the judges. ಬೆಳದಿಂಗಳೊಂದು ಗಂಡಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್. ಭಾಳ ಫೇವ್ರೆಟ್ ಹಾಡಿದು ಎಸ್ ಪಿ ಅವರು ಹಾಡಿದು. ಕ್ಲೀನ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ವೆರಿ ನೈಸ್, ವೆರಿ ನೈಸ್. ಗಾಡ್ ಬ್ಲೆಸ್ ಯು. Yes, Rajat, you're back. Hello sir. Good, very good attempt. Thank you sir. Beautiful singing, and I love the way you ended the song also. Thank you sir. Tumba ಚೆನ್ನಾಗಿತ್ತು. And that's the confidence, you know, not the overconfidence, that's the confidence. Good luck to you. Thank you sir. I'm in love with your voice. Thank you ma'am. ತುಂಬ ಚೆನ್ನಾಗಿದೆ ವಾಯ್ಸು. ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರೆ ಇಟ್ಸ್ ವೆರಿ ಕ್ಲೋಸ್ ಟು ದಿ ಒರಿಜಿನಲ್ ಸಿಂಗಿಂಗ್. ಯು ನೋ ಯೋರ್ ಮಿಸ್ಟೇಕ್ಸ್, ಎಲ್ಲೆಲ್ಲಿ ನಿಮ್ಮ ಗಮಕಗಳೇನು ತಪ್ಪಾಯಿತು, ಫಿನೆಸ್ ಎಲ್ಲೆಲ್ಲಿ ಬಂದಿಲ್ಲ, ಎಲ್ಲೆಲ್ಲಿ ಕ್ರ್ಯಾಕ್ ಆಯಿತು, ಅದೆಲ್ಲ ಗೊತ್ತಾಯ್ತು, ನಿಮಗೆ ಗೊತ್ತಾಗಿದೆ. ವಿ ಕುಡ್ ಸಿ ದಟ್ ಯು ವರ್ ಏಬಲ್ ಟು ಫಿಗರ್ ಔಟ್ ಯೋರ್ ಮಿಸ್ಟೇಕ್ಸ್. ಮುಖದಲ್ಲಿ ಕಾಣ್ತಾ ಇತ್ತು. ಸೊ ಅಷ್ಟು ನಾಲೆಡ್ಜ್ ಇದ್ದರೆ ದೇರ್ ಇಸ್ ಆಲ್ವೇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಇಫ್ ಯು ನೋ ವೇ ಯು ಗೋಯಿಂಗ್ ರಾಂಗ್ ಅಲ್ವಾ. ಸೊ ಐ ಆಮ್ ಶೋರ್ ನೆಕ್ಸ್ಟ್ ರೌಂಡ್ಸ್ ಯು ವಿಲ್ ಡೂ ಬೆಟರ್. ಆ್ಯಂಡ್ I love this rendition. Thank you. Thank you. Rajat, super singing. Thank you sir. ಒಂದೇ ಒಂದು ಟಿಪ್ಸ್ ನನ್ನ ಕಡೆಯಿಂದ ಏನು ಗೊತ್ತಾ, ನೀವು ಹಾಡ್ಬೇಕಾದ್ರೆ ತುಂಬ ಈ ಅಂತ ಹಾಡ್ತೀರಾ, ಸ್ವಲ್ಪ ಓಪನ್ ಅಪ್ ಆಗಿ ಹಾಡಿ. ವರ್ಡ್ಸ್ ಕ್ಲಾರಿಟಿ ತುಂಬ ಗೊತ್ತಾಗ್ತಿಲ್ಲ, ತುಂಬ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಗೊತ್ತಾಗ್ತಾ ಇದೆ. ವರ್ಡ್ಸ್ ಮೇಲೆ ಸ್ವಲ್ಪ. Okay, I think you have got enough comments and good encouragement for the next round, so I'm sure you're going to impress them more. Okay, yeah, all the best to you. Okay, let's welcome Shushmita on stage, please.
ಕರೆಕ್ಟಾಗಿ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಬಟ್ ವಾಯ್ಸ್ ಚೆನ್ನಾಗಿದೆ. ಹೈ ನೋಟ್ಸ್ ಸ್ವಲ್ಪ ಕಷ್ಟ ಆಯಿತು ನಿಮಗೆ, ಬಟ್ ಪ್ರಾಕ್ಟೀಸ್ ಮಾಡಿದರೆ ವಾಯ್ಸ್ ಅಂತೂ ಭಾಳ ಚೆನ್ನಾಗಿದೆ. ಭಾಳ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ದೀರಿ. ಒಳ್ಳೆಯ ಹಾಡಿದು, ಕಣ್ಣು ಮುಚ್ಚಿದ್ರೆ ಅಲ್ಲೇ ನಿದ್ದೆ ಬರ್ತದೆ ಆ ಹಾಡು ಕೇಳಿದರೆ. ಅಂಥ ಮೆಲೋಡಿ ಹಾಡು ನಮ್ಮ ಮೆಲೋಡಿ ಕಿಂಗ್ ಮಣಿ ಸಾರ್ ಎದುರುಗಡೆ ಹಾಡ್ತಾ ಇದ್ದೀರಾ. ಸ್ವಲ್ಪ ಕೇರ್ಫುಲ್ಲಾಗಿ ಹಾಡಬೇಕಿತ್ತು. ಮಣಿ ಸಾರ್ ಕಂಪೋಸ್ ಮಾಡಿದ ಎಲ್ಲ ಹಾಡು ಅದೊಂದು ಯಾವುದೇ ಒಂದು ಲೋಕಕ್ಕೆ ಕೊಂಡೋಗುತ್ತೆ ನಮ್ಮನ್ನು. ಅಂಥ ಮೆಲೋಡಿ ಕಿಂಗ್ ಅವರು. ಸೊ ಚೆನ್ನಾಗಿ ಹಾಡಿದೆ ಅಮ್ಮ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸುಶ್ಮಿತಾ, ಇಟ್ ವಾಸ್ ಅ ನೈಸ್ ಪರ್ಫಾರ್ಮೆನ್ಸ್, ಬಟ್ ಲೋ ಅಲ್ಲಿ ಸ್ವಲ್ಪ ಕಂಫರ್ಟಬಿಲಿಟಿ ಇರಲಿಲ್ಲ, ಬಟ್ ಹೈಯಲ್ಲಿ ಕೂಡ ಇಟ್ ವಾಸ್ ಅ ವೆರಿ ನೀಟ್ ರೆಂಡಿಷನ್. ಇನ್ನೂ ಸ್ವಲ್ಪ ನೀವು ಇಂಪ್ರೂವೈಸ್ ಮಾಡ್ಬೋದು. ಮೋಸ್ಟ್ಲಿ ಆನ್ ಫೀಲ್ ಬಗ್ಗೆ ಇನ್ನೂ ಇಂಪ್ರೂವೈಸ್ ಮಾಡ್ಬೋದು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸುಷ್ಮಿತಾ ಮ್ಯಾಮ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್. ತುಂಬ ಅದ್ಭುತವಾದ ಹಾಡು. ನಾನು ನಿಮ್ಮ ವಾಯ್ಸ್ ಸ್ಟ್ಯಾಮಿನಾ ಬಗ್ಗೆ ಪ್ರೀವಿಯಸ್ ರೌಂಡಲ್ಲಿ ಹೇಳಿದ್ದೆ ಅಲ್ವಾ, ಅದು ಆಫ್ಟರ್ ನೋಟಿಸಿಂಗ್ ದಿಸ್ ಪರ್ಫಾರ್ಮೆನ್ಸ್, ನೀವು ಹೈ ಹಾಡುವಾಗ ನಿಮ್ಮ ವಾಯ್ಸಲ್ಲಿ ಸ್ಟ್ಯಾಮಿನಾ ಇದೆ, ಲೋ ಹಾಡುವಾಗ ಐ ಥಿಂಕ್ ಯು ಆರ್ ಯೂಸ್ ಟು ಸಿಂಗಿಂಗ್ ಲೈಕ್ ದ್ಯಾಟ್. ಡೋಂಟ್ ಲೆಟ್ ಡೌನ್ ಆನ್ ದ ಸ್ಟ್ಯಾಮಿನಾ ಪಾರ್ಟ್ ಅಲ್ವಾ. ಥ್ಯಾಂಕ್ ಯು. ಸುಷ್ಮಿತಾ ಅವರೇ, ನಿಮ್ಮ ವಾಯ್ಸಲ್ಲಿ ಕಂಟ್ರೋಲ್ ಸ್ವಲ್ಪ ಸಿಗ್ತಾ ಇರಲಿಲ್ಲ ನಿಮಗೆ, ಮತ್ತು ಪಲ್ಲವಿ ಚೆನ್ನಾಗಿರಲಿಲ್ಲ, ಚರಣ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. So all the best to you, and do well for the next round. Okay, relax and enjoy music. Okay, ladies and gentlemen, the tension is building up and people are getting nervous here, but now we have the last participant. So let's see what is Nisha going to perform right here on stage. Nisha. Okay, anyway, that's nice. And this is what is Manglo Idol. Unique number, excellent. I don't know, it's my view. Over to the judge. ಬರುವಾಗಲೇ ನಗ್ತಾ ಬಂದಿದೆಯಾ ನೀನು? ಚೆನ್ನಾಗಿ ಹಾಡಿದೆಯಾ. ಚರಣ ಅಂತೂ ಸೂಪರ್ ಆಗಿತ್ತು. ಚರಣದ ನಂತರ ಹಾಡಿದ ಸ್ವಲ್ಪ ಜೋಶ್ ಇನ್ನೂ ಚೆನ್ನಾಗಿತ್ತು ಫಸ್ಟ್ ಹಾಫಿಗಿಂತ. ಬಟ್ ವಾಯ್ಸ್ ಭಾಳ ಸೂಟ್ ಆಗುತ್ತೆ ನಿನಗೆ ಆ ಹಾಡಿಗೆ. ಸೂಪರ್ ಸೂಪರ್. ಹಾಯ್ ನಿಶಾ, ವೆರಿ ಪವರ್ಫುಲ್ ಪರ್ಫಾರ್ಮೆನ್ಸ್. ಸ್ವಲ್ಪ ಹಿಂದಿ ಡಿಕ್ಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ.
And other than that, it was a very good performance. Good luck. ನಿಶಾ, ಎಷ್ಟು ಕಾಮಾಗಿ ಬಂದು ಏನು ಗೊತ್ತಿಲ್ದಂಗೆ ನಿಂತ್ಕೊಂತೀರಾ. ದೆನ್ ದ ಟ್ರ್ಯಾಕ್ ಸ್ಟಾರ್ಟ್ಸ್ ಆ್ಯಂಡ್ ಪಟಾಕ ಢಮ್ 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 ಅಂತ. ಸರ್ಪ್ರೈಸ್ ಪ್ಯಾಕೇಜ್. ಐ ಲೈಕ್ ದ ರೆಂಡಿಷನ್. ಕೆಲವು ಕಡೆ ಯು ಸ್ಯಾಂಗ್ ದ ರಾಂಗ್ ನೋಟ್ಸ್. ಇಟ್ ಒರಿಜಿನಲ್ ಪಲ್ಲವಿ ಸೆಕೆಂಡ್ ಲೈನು ಅದು ಕರೆಕ್ಟ್ ಹಾಡಿಲ್ಲ ನೀವು. ಸೊ ಎಲ್ಲ ಎಂಡಿಂಗ್ ಎಲ್ಲ ರಾಂಗ್ ಬಂತು, ಎಂಡ್ ನೋಟ್ಸ್ ಎಲ್ಲ. ಅದೊಂದು ಸ್ವಲ್ಪ ಹಾಡಿ. ಆರೇ ಪ್ರೀತಮ್ ಪ್ಯಾರೆ, ಆರೆ ಪ್ರೀತಮ್ ಪ್ಯಾರೆ ಬಂದೂಗು, ಆರೆ ಅಲ್ಲಿಗೆ ನಿಲ್ಬೇಕದು. ಆರೆ ಇಲ್ಲ, ಆರೆ ಪ್ರೀತಮ್ ಪ್ಯಾರೆ ಬಂದೂಕು ಮೇನೋ ತೋ ಗೋಲಿ ಮೇರೆ, ಆರೆ ಪ್ರೀತಮ್ ಪ್ಯಾರೆ ಅಲ್ಲಿಗೆ ಬರ್ಬೇಕು ನೋಟ್ಸ್. ನೀವು ಅದೆಲ್ಲ ಅಲ್ಲಲ್ಲೇ ತಿಂತಾ ಇದ್ರಿ, ಹಸುವಾಗ್ತಾ ಇದೆ ಅನ್ಸುತ್ತೆ. ಓಕೆ, ಅದು ಬಿಟ್ಟರೆ ದ ಡಿಕ್ಷನ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಮೀ. ಓಕೆ, ಜರಾ ಹುಕ್ಕಾ ಉಠಾ ಜರಾ ಚಿಲ್ಲಂ ಜಲಾ, ಹುಕ್ಕಾ ಉಠಾ ಸಿಂಗ್, ಹುಕ್ಕಾ ಉಠಾ ಜರಾ ಚಿಲ್ಲಂ ಜಲಾ. ಯುನೋ ದ ಮಹಾಪ್ರಾಣಗಳು ಎಲ್ಲೆಲ್ಲಿ ಬರಬೇಕು, ಎಲ್ಲೂ ಬಂದಿಲ್ಲ. ಐ ಥಿಂಕ್ ಆ ಉಚ್ಚಾರಣೆ ಕಡೆ ಸ್ವಲ್ಪ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ, ಎಸ್ಪೆಷಲಿ ವೆನ್ ಯು ಆರ್ ಸಿಂಗಿಂಗ್ ಅ ಲ್ಯಾಂಗ್ವೇಜ್ ದಟ್ ಇಸ್ ನಾಟ್ ಫ್ರಮ್ ಯೋರ್ ಝೋನ್ ಅಲ್ವಾ. ಯು ಶುಡ್ ಫೋಕಸ್ ಅ ಲಾಟ್ ಮೋರ್ ಆನ್ ದ ಡಿಕ್ಷನ್, ಪ್ರೊನೌನ್ಸಿಯೇಷನ್ ಮೇಲೆ. ಅದರ್ವೈಸ್ ಓವರ್ ಆಲ್ ಐ ಲೈಕ್ಡ್ ಇಟ್, ವೆರಿ ಎನರ್ಜೆಟಿಕ್. ಥ್ಯಾಂಕ್ ಯು. ನಿಶಾ ಅವರೇ, ನಂಗೆ ನಿಮ್ಮ ವಾಯ್ಸಲ್ಲಿ ಪವರ್ ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು. ನಿಮ್ಮ ಸಿಂಗಿಂಗಲ್ಲಿ ಅಷ್ಟು ಬೇಕಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Okay, so we have some good tips and comments from them, and I'm sure you're going to improvise with your next round, which is going to come soon. So anyway, all the best to you. Okay, ladies and gentlemen, you have watched all our 9 participants and the judges' comments, so I'm sure you have already noted down who's going to be in the grand finals. But today we have to close this particular episode here, and we will have some interesting special round in the next episode which is going to come. So please wait, and also keep guessing who's going to be the Manglo Idol 2015. So ladies and gentlemen, signing off, Preetham. See you soon.